ಶ್ರೀಕೃಷ್ಣನ ಆಯುಧ ಯಾವುದು? ಆಪ್ಷನ್ಸ್ ಎ ತ್ರಿಶೂಲ, ಬಿ ಗದೆ, ಸಿ ಸುದರ್ಶನ ಚಕ್ರ, ಡಿ ಥಂಡರ್ ಬೋಲ್ಟ್. ಸರಿಯಾದ ಉತ್ತರ ಆಪ್ಷನ್ ಸಿ ಸುದರ್ಶನ ಚಕ್ರ. ಭಾರತದ ಯಾವ ಊರಿನಲ್ಲಿ ಮದುವೆಗೂ ಮುನ್ನ ಲೈಂಗಿಕ ಕ್ರಿಯೆ ಕಡ್ಡಾಯ? ಆಪ್ಷನ್ಸ್ ಎ ಬಸ್ತಾರ್, ಬಿ ಬಿನಿ, ಸಿ ದಸ್ತಾರ್, ಡಿ ಗಿರ್. ಸರಿಯಾದ ಉತ್ತರ ಆಪ್ಷನ್ ಎ ಬಸ್ತಾರ್. ವೀಕ್ಷಕರೇ, ಛತ್ತೀಸ್ಗಢದಲ್ಲಿ ಬಸ್ತಾರ್ ಎಂಬ ಜಿಲ್ಲಾ ಕೇಂದ್ರವಿದೆ. ಈ ಜಿಲ್ಲಾ ವ್ಯಾಪ್ತಿಯಲ್ಲಿ ಮರಿಯಾ ಬುಡಕಟ್ಟು ಜನರು ವಾಸಿಸುತ್ತಾರೆ. ಇಲ್ಲಿ ಯುವಜನರಿಗೆ ಮದುವೆಗೂ ಮುನ್ನ ಲೈಂಗಿಕ ಕ್ರಿಯೆಗೆ ಅವಕಾಶ ನೀಡುವ ಪದ್ಧತಿಯನ್ನು ಸಂಪ್ರದಾಯದಂತೆ ಬಹಳ ಹಿಂದಿನಿಂದಲೂ ಆಚರಿಸಿಕೊಂಡು ಬರುತ್ತಿದ್ದಾರೆ. ಈ ಸಂಪ್ರದಾಯವನ್ನು ಗೋಟೂಲ್ ಎಂದು ಕರೆಯಲಾಗುತ್ತದೆ. ಇದಕ್ಕಾಗಿ ಅವರು ದೊಡ್ಡ ಗುಡಿಸಲುಗಳನ್ನು ನಿರ್ಮಾಣ ಮಾಡುತ್ತಾರೆ. ಈ ಗುಡಿಸಲಿನಲ್ಲಿ ತಮ್ಮ ಲೈಂಗಿಕ ಅಗತ್ಯಗಳು ಮತ್ತು ಆಸೆಗಳನ್ನು ಅರಿತುಕೊಳ್ಳಲು ಅವಕಾಶ ನೀಡಲಾಗುತ್ತದೆ. ಈ ಸಂಪ್ರದಾಯವನ್ನು ಇಲ್ಲಿ ಹಬ್ಬದಂತೆ ಆಚರಿಸಲಾಗುತ್ತದೆ. ವಯಸ್ಕ ಗಂಡು ಮತ್ತು ಹೆಣ್ಣು ಮಕ್ಕಳು ಒಟ್ಟಾಗಿ ನೃತ್ಯ ಮತ್ತು ಆಡುವ ಮೂಲಕ ಸಂಪ್ರದಾಯವನ್ನು ಆಚರಿಸುತ್ತಾರೆ. ಇದಾದ ಬಳಿಕ ಬಿದಿರಿನ ಗುಡಿಸಲನ್ನು ಪ್ರವೇಶಿಸುತ್ತಾರೆ ಮತ್ತು ತಮ್ಮ ಆಯ್ಕೆಯ ಜನರೊಂದಿಗೆ ಲೈಂಗಿಕ ಸಂಭೋಗದಲ್ಲಿ ತೊಡಗುತ್ತಾರೆ. ಹೀಗೆ 7 ದಿನ ಈ ಸಂಪ್ರದಾಯವನ್ನು ಆಚರಿಸುತ್ತಾರೆ. ಆಚರಣೆ ಮುಗಿಯುವುದಕ್ಕೂ ಮುನ್ನ ತಮ್ಮಿಷ್ಟದ ಜೋಡಿಯನ್ನು ನಿರ್ಧರಿಸಿಕೊಳ್ಳಬಹುದು. ನಂತರ ಸಂಬಂಧಪಟ್ಟ ಪುರುಷನು ಮಹಿಳೆಯ ತಲೆಯ ಮೇಲೆ ಹೂವನ್ನು ಇಟ್ಟು ಮದುವೆಯಾಗುವ ಉದ್ದೇಶವನ್ನು ಘೋಷಣೆ ಮಾಡುತ್ತಾನೆ. ಡಯಾಬಿಟಿಸ್ಗೆ ಬಹುಮುಖ್ಯವಾದ ಕಾರಣ ಯಾವುದು? ಆಪ್ಷನ್ಸ್ ಎ ಆಹಾರ ಕ್ರಮ, ಬಿ ಸಕ್ಕರೆ ಸೇವನೆ, ಸಿ ಹೆಚ್ಚು ಅನ್ನ ತಿನ್ನುವುದು, ಡಿ ಟೀ ಕಾಫಿ ಸೇವನೆ. ಸರಿಯಾದ ಉತ್ತರ ಆಪ್ಷನ್ ಎ ಆಹಾರ ಕ್ರಮ. ವೀಕ್ಷಕರೇ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಎಂಬ ಗಾದೆ ಮಾತು ನೀವು ಕೇಳಿರುತ್ತೀರಿ. ಅಂದ ಹಾಗೆ ನಮ್ಮ ಆರೋಗ್ಯವು ನಾವು ಏನು ತಿನ್ನುತ್ತೇವೆ, ಎಷ್ಟು ತಿನ್ನುತ್ತೇವೆ ಎಂಬುದರ ಮೇಲೆಯೇ ಇದೆ. ಆದ್ದರಿಂದ ಒಳ್ಳೆಯದನ್ನೇ ತಿನ್ನಿ ಮತ್ತು ಹೆಚ್ಚು ವ್ಯಾಯಾಮ ಮಾಡಿ. ಇದರ ಜೊತೆಗೆ ಕಣ್ತುಂಬ ನಿದ್ದೆ ಮಾಡಿ. ಇದರಿಂದ ಯಾವುದೇ ರೋಗವು ನಿಮ್ಮ ಬಳಿ ಸುಳಿಯುವುದಿಲ್ಲ. ಹೆಚ್ಚು ಸಮಯ ಕಂಪ್ಯೂಟರ್ ಮುಂದೆ ಕೂರುವವರು ಯಾವುದನ್ನು ಸೇವಿಸುವುದು ಆರೋಗ್ಯಕರ? ಆಪ್ಷನ್ಸ್ ಎ ಮಾಂಸ, ಬಿ ಮೀನು, ಸಿ ಚಿಯಾ ಬೀಜಗಳು, ಡಿ ಬೆಂಡೆಕಾಯಿ. ಸರಿಯಾದ ಉತ್ತರ ಆಪ್ಷನ್ ಡಿ ಬೆಂಡೆಕಾಯಿ. ಸಕ್ಕರೆ ಕಾಯಿಲೆ ಇರುವವರು ಬದನೆಕಾಯಿ ತಿಂದರೆ ಏನಾಗುತ್ತದೆ? ಆಪ್ಷನ್ಸ್ ಎ ಸಾವು ಸಂಭವಿಸುತ್ತದೆ, ಬಿ ಹೃದಯಾಘಾತ, ಸಿ ವಿಷವಾಗುತ್ತದೆ, ಡಿ ಆರೋಗ್ಯಕರ. ಸರಿಯಾದ ಉತ್ತರ ಆಪ್ಷನ್ ಡಿ ಆರೋಗ್ಯಕರ. ವೀಕ್ಷಕರೇ, ಚಳಿಗಾಲವು ಬಿಳಿ ಬದನೆಕಾಯಿ ಸೀಸನ್ ಆಗಿದೆ. ಬದನೆಕಾಯಿ ತಿನ್ನಲು ಬಹಳ ರುಚಿಕರವಾಗಿರುತ್ತದೆ. ಹಾಗಾಗಿ ಇದು ಬಹುತೇಕ ಮಂದಿಯ ಫೇವರೇಟ್ ತರಕಾರಿಯೂ ಆಗಿದೆ. ಅದರಲ್ಲಿಯೂ ಬಿಳಿ ಬದನೆಕಾಯಿಯಲ್ಲಿ ವಿಶೇಷ ಪೋಷಕಾಂಶಗಳಿವೆ. ವಿಟಮಿನ್ ಎ ಮತ್ತು ವಿಟಮಿನ್ ಸಿ ನಂತಹ ಉತ್ಕರ್ಷಣ ನಿರೋಧಕಗಳನ್ನು ಹೊಂದಿದ್ದು ಜೀವಕೋಶದ ಆರೋಗ್ಯಕ್ಕೆ ಅವಶ್ಯಕವಾಗಿದೆ. ಬಿಳಿ ಬದನೆಯಲ್ಲಿ ಫೈಬರ್ ಅಂಶ ಸಮೃದ್ಧವಾಗಿದೆ. ಇದರಲ್ಲಿ ಕ್ಯಾಲೋರಿಗಳು ಕಡಿಮೆ. ಪೋಷಕಾಂಶಗಳಿಂದ ಸಮೃದ್ಧವಾಗಿರುವ ಬಿಳಿ ಬದನೆಕಾಯಿ ಸಾಕಷ್ಟು ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ. ಬಿಳಿ ಬದನೆಯಲ್ಲಿ ಮೆಗ್ನೀಷಿಯಂ, ಮ್ಯಾಂಗನೀಸ್, ಪೊಟ್ಯಾಷಿಯಂ ಮತ್ತು ತಾಮ್ರವನ್ನು ಹೊಂದಿದೆ. ಮೂಳೆಗಳ ಆರೋಗ್ಯ ಮತ್ತು ಗುಣಮಟ್ಟವನ್ನು ಕಾಪಾಡಿಕೊಳ್ಳಲು ಇದು ಬಹಳ ಮುಖ್ಯವಾಗಿದೆ. ಮಧುಮೇಹಿಗಳು ತಮ್ಮ ಆಹಾರದಲ್ಲಿ ಬಿಳಿ ಬದನೆಯನ್ನು ಸೇರಿಸಿಕೊಳ್ಳಬೇಕು. ಬಿಳಿ ಬದನೆಯಲ್ಲಿ ಫೈಬರ್ ಅಂಶ ಸಮೃದ್ಧವಾಗಿದ್ದು ಫಾಲಿಫಿನಾಲ್ ಆಹಾರದಿಂದ ಕಾರ್ಬೋಹೈಡ್ರೇಟ್ಗಳನ್ನು ಹೀರಿಕೊಳ್ಳುವ ದರವನ್ನು ಪ್ರತಿಬಂಧಿಸುತ್ತದೆ. ಇನ್ಸುಲಿನ್ ಸ್ರವಿಸುವಿಕೆಯನ್ನು ಹೆಚ್ಚಿಸುತ್ತದೆ. ಈ 2 ಅಂಶಗಳಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟವು ನಿಯಂತ್ರಣಕ್ಕೆ ಬರುತ್ತದೆ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.